ಹಾಯ್ ಫ್ರೆಂಡ್ಸ್, ಕೆಇದವರು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಸಲುವಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಈ ಎಲ್ಲ 5 ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸಿದ್ದೀರಿ, CAR, DAR ನೀವು ಇಲ್ಲಿ ನೋಡಬಹುದು, KSRP, IRB, KSISB ಕಾನ್ಸ್ಟೇಬಲ್ ಹುದ್ದೆ, ಕಂದಾಯ ಇಲಾಖೆಯಲ್ಲಿನ ಗ್ರಾಮಾಡಳಿತಾಧಿಕಾರಿ ಹುದ್ದೆ, ಭೂಮಾಪಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರ ಹುದ್ದೆಗೆ, ಅದೇ ರೀತಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಿ. ಇವರಿಗೆಲ್ಲರಿಗೂ ಕೂಡ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ 22/8/2026 ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ನಡೆಸಲಾಗುವುದು. ಯಾರೆಲ್ಲ ಈ ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೀರಿ, ನಿಮಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನೀವು ಬರೆಯಬೇಕು ಮತ್ತು ಅವಕಾಶ ಸಿಗುವುದಿಲ್ಲ. ಆಲ್ರೆಡಿ ನೀವು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದರೆ ನೀವು ಬರೆಯುವ ಅವಶ್ಯಕತೆ ಇಲ್ಲ. ಅಥವಾ ಆಲ್ರೆಡಿ ನೀವು KE ಅಥವಾ KPSCಯಿಂದ ಎಕ್ಸಾಮ್ ಬರೆದು ಪಾಸಾಗಿದ್ದರೆ ಕೂಡ ನೀವು ಅಂಥವರು ಕೂಡ ಪರೀಕ್ಷೆ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್. ಇನ್ನುಳಿದ ಅಭ್ಯರ್ಥಿಗಳು ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಮೊದಲು ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದು ನೀವು ಪಾಸಾಗಬೇಕು. 150 ಅಂಕ ಇರುತ್ತದೆ. ಮಿನಿಮಮ್ ನಿಮಗೆ 50 ಮಾರ್ಕ್ಸ್ ನೀವು ಪಡೆದು ಪಾಸಾದರಷ್ಟೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಕುಳಿತುಕೊಳ್ಳಲು ಅವಕಾಶ ಇರುತ್ತದೆ. ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. 150 ಅಂಕ ಇರುತ್ತದೆ. 100 ಕ್ವಶನ್ಸ್ ಇರುತ್ತದೆ. ಈಚ್ ಕ್ವಶನ್ನಿಗೆ 1.5 ಮಾರ್ಕ್ಸ್ ಇರುತ್ತದೆ. ಇದು ಎಲ್ಲ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸೊ ನೀವು ಈಗ KA ವೆಬ್ಸೈಟಿಗೆ ಹೋಗಿದಾಗ ನೋಡಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಡುತ್ತೇನೆ. KEದವರ ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಕನ್ನಡ ಭಾಷಾ ಪರೀಕ್ಷೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ಸೊ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ನೋಡಿ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದೆ. ಅಭ್ಯರ್ಥಿಯ ಹೆಸರು ನಿಮಗೆ ಗೊತ್ತಿದೆ. ಫಸ್ಟ್ 4 ಲೆಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4 ಲೆಟರ್ ನೀವು ಇಲ್ಲಿ ಹಾಕಿ ಎಂಟರ್ ದ ಫಸ್ಟ್ 4 ಲೆಟರ್ ಆಫ್ ದ ಕ್ಯಾಂಡಿಡೇಟ್ಸ್. ಅಭ್ಯರ್ಥಿಯ ಮೊದಲ 4 ಅಕ್ಷರ ಕ್ಯಾಪಿಟಲಲ್ಲಿ ನೀವು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಕಾಣಿಸಿರುವ ಕ್ಯಾಪ್ಚಾ ಹಾಕಬೇಕು. ಅರ್ಜಿಯ ಸಂಖ್ಯೆ ಹಾಕಿ ಸಬ್ಮಿಟ್ ಮಾಡಿದಾಗ ನಿಮಗೆ ಯಾವ ಒಂದು ಸೆಂಟರ್ನಲ್ಲಿ ನಿಮ್ಮ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇದೆ ಅಂತ ಅಲ್ಲಿ ಶೋ ಆಗುತ್ತದೆ ನೋಡಿ. 22ನೇ ತಾರೀಕಿಗೆ ಎಕ್ಸಾಮ್ ಇದೆ. ಸ್ಯಾಟರ್ಡೇ ಶನಿವಾರ ಬರುತ್ತದೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ಈ ಒಂದು ಎಕ್ಸಾಮ್ ನಡೆಸಲಾಗುವುದು. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಸೆಂಟರ್ ನೀವು ನೋಡಿಕೊಳ್ಳಿ. 2 ಡೇಸ್ ಅಷ್ಟೇ ಇದೆ. ಸೊ ಯಾರೆಲ್ಲ ಆಲ್ರೆಡಿ ಎಕ್ಸಾಮ್ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀರಿ ಕನ್ನಡ ಅಂಥವರಿಗೆ, ಮತ್ತು ಯಾರು ಆಲ್ರೆಡಿ ಈ ಒಂದು ಎಕ್ಸಾಮ್ ಫೇಸ್ ಮಾಡಿ ಪಾಸಾಗಿದ್ದಾರೆ ಅಂಥವರಿಗೂ ಕೂಡ ಬರೆಯುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಫ್ರೆಂಡ್ಸ್, ತುಂಬ ಜನರ ಹತ್ತಿರ ನೀವು ಎಕ್ಸಾಮ್ ಬರೆದು ಪಾಸಾಗಿದ್ದರೆ ನಿಮ್ಮ ಹತ್ತಿರ ಸರ್ಟಿಫಿಕೇಟ್ ಇಲ್ಲ ಅಂತ ತುಂಬ ಜನರು ಕಮೆಂಟ್ ಮಾಡಿದರು. ಈ ಸ್ವಲ್ಪ ದಿನದ ನಂತರ ಈಗ ಅವರು KEದವರು ಒಂದು ಲಿಂಕನ್ನು ಕೂಡ ಬಿಡುಗಡೆ ಮಾಡುತ್ತಾರೆ. ಈಗ ಸದ್ಯದಲ್ಲಿ ಯಾವುದೇ ರೀತಿಯ ಲಿಂಕನ್ನು ಬಿಡುಗಡೆ ಮಾಡಿಲ್ಲ. ಲಿಂಕನ್ನು ಬಿಡುಗಡೆ ಮಾಡಿದಾಗ ಆಮೇಲೆ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆ ಒಂದು ಸರ್ಟಿಫಿಕೇಟನ್ನು. ಲಿಂಕ್ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ನಾನು ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.